ಸ್ವಾಮಿ ನಮಗ ಮಹಿಮೆ ಉಂಟಾಗಲಿ. ನಂಗೆ தொடர்ந்து ಬಂದು ದೇವ್ರನ್ನ ಮಾತ ನಂಗೆ தியானம் ಮಾಡಿದ್ದ 102 சங்கீதம் 18 மாத்துதா பின் சந்ததிக்காக இது எழுதப்படும் சிருஷ்டிக்கப்படும் ஜனம் கர்த்தரை துதிக்கும். ದೇವ್ರು ನಂಗೆ ವಿಡ ನಂಗೆ ಸಂದದಿ ಮೇಲೆ ಅಪ್ಪರ ಅಕ್ಕರುಳ್ಳಮ್ಮನಾಗಿದ್ದಾನೆ ತಮ್ಮನ್ನು ಕುರಿತು ನಂಗೆ ನೋಡಿನಿದ್ದೋ. ಅದನ್ನು தொடர்ச்சிಯಾಗಿ ಒಂದೊಂದು ಗ್ರೂಪ್ ಮಕ್ಕವ ದೇವರು ಸಂದದಿಗೆ ಆಶೀರ್ವಾದವು ತನ್ನೇಂದು ವಾಕು ಮಾಡಿಬಿಟ್ಟ. ಅಲ್ಲ ವಾಕು ಮಾಡಿದ ದೇವರು ಆ ಸಂದದಿಯ ನಿನ್ನ ಸಂದದಿಗೆ ಇದನ್ನು ತನ್ನೆ ಈ ದೇಶವು ತನ್ನೇಂದೇಗೊನಗ ಅಲ್ಲಿ ಇಬ್ಬ ಮಕ್ಕಳು ತೊರೆತಿಟ್ಟುತ್ತ ನಿಂಗೆ ಅದನ್ನು ಸೌಂದರ್ಯೋದು ಮಾಡಿದ್ರ ಅಂದಾಯ್ತು. ದೇವ್ರು ಈ ಮಾತುಗಳ ಬಿತ್ತು ನಂಗೆ ಬಂದು ಆ ಸಂತತಿಗೆ ಅಲ್ಲಿ ಇಬ್ಬಕ್ರ ಸ್ವಾಮಿ ಆತ ಅಬ್ರಗಮ್ನ ಸಂತತಿಯ ಆಶೀರ್ವಚನೆ ಹೇಗೋನಗ ಆ ಗ್ರೂಪ್ ಮಕ್ಕವ ಬಂದು ಅಲ್ಲಿ ಯಾವಕ್ರ ಕಡಿಸಿಟ್ಟುತ್ತ ಅಲ್ಲಿ ಆಶೀರ್ವಾದವ ಆ ದೇಶವು ಸೌಂದರ್ಯ ಚಾಕೊಂಡು ಸ್ವಾಮಿ ಆಯ್ತು. ಆಗ ಅಲ್ಲಿ ದಾರ ಇದ್ದರು ಆ ತೆಮ್ಮನ್ನು ಕೊಟ್ಟು ನಂಗೆ ನೋಡಿದ್ದೋ. ಈ ಕಿಪ್ತಿ ನದಿ துவங்கி ஐப்ராத் நதி என்னும் பெரிய நதி மட்டும் உள்ளதும் கேனியரும் கெனசியரும் கத்மோனியரும் ஏத்தியரும் பெரிசியரும் ரெபாய்மரும் எமோரியரும் கானானியரும் கிர்காசியரும் எபூசியரும் என்பவர்களும் இருக்கிறதுமான இந்த தேசத்தை ನಿನಗೆ ತಂದೆಂದೇಗಳು ಉನ್ ಸಂದದಿಕ್ಕೆ ಕೊಡುತ್ತೇನ್ ಅತ್ತೆಂದೇಗಿ ಸ್ವಾಮಿ ಹೇಗಿನ. ಆಗ ದೇವ್ರು ಏರ್ಕನವೇ ಏನ್ ಮಾಡಿದಾನೆ ಅಂದ್ರೆ ದೇವ್ರು ಬಂದು ಅದನ್ನ ಅವಕಗ ಅತ್ತೆಂದೇಗಿ ಏನ್ ಮಾಡಿದಾನೆ ಬರೆದು ಬೀತದನೆ. ನಂಗೂ ಪಲ ಜಾಮದೋಗೆ ನೋಡ್ವಿ ಬಂದು ಒಂದು ಅಂಕಲ್ ಇತ್ತಮಾಕೆ ಆಯ್ತು. ಆಗ ಏನಾತಂದ್ಲೆ ನೋಡು ಅಮ್ಮೋ ಏನ ಅಪ್ಪಕಾರ ಏನ ಮಾತಿಗಾಗಿ ಬಂದು ಏನ್ ಮಾಡಿದಾನೆ ಮಾತಿಗಾಗಿ ಏನಪ್ಪ ಆಂಡು ಬಿತ್ತ ಸೊತ್ತದೋಗೆ ಇದು ಈ ಸೇಕ್ರೆ ಎನ್ನ ಪೇರಗ ಏನು ಫಸ್ಟ್ ಮಾತಿಗೆ ಹುಟ್ಟೋ ಕೂಸುಗ ಅಂದೇಗಿ ಈ ಅಣ್ಣ ಮದುವೆ ಮಾಡೋಣಿಯೇ ಏನು ಮಾಡಿದಾನೆ ಅಂತಂದ್ರೆ ಆ ಅಣ್ಣ ಆ ಅಯ್ಯಕಾರ ಬರೆದು ಬಿತ್ತದನೆ. ಆಗ ಫಸ್ಟ್ ಹುಟ್ಟೋ ತನ್ನ ಕೂಸುಗ ತನ್ನ ಎನ್ನದ ದೊಡ್ಡ ಮಾತಿಗ ಹುಟ್ಟುವ ಕೂಸುಗ ಈ ತೋಟ ಈ ಸೊತ್ತು ಒಂದೇಗಿ ಬರೆದು ಬಿತ್ತದನೆ. ಅಲ್ಲ ಆ ಬರೆದು ಬಿತ್ತದನ್ನ ಬಂದು ಆ ಅಯ್ಯ ಸತ್ತು ಅಪ್ಪರ ಕಾಲ ಕೈದ ಮೇಲತ ಅದು ಬಂದು ಅವಕಾಗ ಬಂದು ಆ ಪೇಪರ್ ಬಂದು ಸಿಕ್ಕಿಟ್ಟಡ್ದೆ. ಆಗ ಸಿಕ್ಕೋನಾಗ ಅದು ಬಂದು ಇತ್ತಮಾಕೆ ಬರೆದು ಬಿತ್ತಡ್ದೆ ಎಂಬ ವಿಷಯವೇ ಅಪ್ಪರ ವರ್ಷ ಕೈದು ಒಂದು 30-40 ವರ್ಷ ಕೈದು ಅವಕ್ಕೆ ಅದನ್ನ ನೋಡಿದ್ದಾರೆ. ಅದನ್ನ ನೋಡಿ ಕುಟುಂಬದವ್ಗೆ ಒಂದು ಕುನ್ನ ಗಲಾಟ ಅದು ಬಂದು ಪ್ರಾಬ್ಲಮ್ ಆಯ್ತು. ನಂಗೆ ಆ ಪ್ರಚನೆ ಎಲ್ಲ ತೇವಿಲ್ಲ. ನಾ ಏನು ವೇಗುದು ಬನ್ನೆ ಅಂತಂದ್ರೆ ಈಗ ಆ ಅಯ್ಯ ಬಂದು ತನ್ನ ಮಾತಿಗ ಕೂಸು ಹುಟ್ಟೋದು ಮುಂದಾಡೆ ನನ್ನ ಮಾತಿಗೆ ಹುಟ್ಟುವ ಕೂಸುಗುತ್ತಾ ಈ ಸೊತ್ತು ನೀಗಿ ಒಳಗ ಪ್ರಕಾರವಾಗಿ ಇಬ್ಬ ಮನುಷ್ಯಗದೋಗ ಮಾಂಸದೋಗ ಇಬ್ಬ ಮನುಷ್ಯರೇ ಅತ್ತಮಾಕ ಓಸನ ಮಾಡಿ ಈ ಸೊತ್ತು ಎನ್ನ ಮಾತಿಗೆ ಹುಟ್ಟೋ ಮಾತಿಗ ಅಂದ ಹೇಗೆ ಬರದ್ ಬಿಪ್ಪನೆ. ನಂಗ ದೇವ್ರು ಇನ್ನು ಏಪುಟಿ ಹೊಸ್ತಿಯಾದ ದೇವ್ರು ನಂಗೆ ದೇವ್ರು ನಂಗಾಗಿ ಇನ್ನು ಏಪುಟಿ ದೊಡ್ಡ ಪ್ಲಾನ್ ಎಲ್ಲ ದೇವ್ರು ಬಿತ್ತಾರೆ. ಆಗ ನಂಗೆ ದೇವ್ರು ನಂಗ ಮೇಲೆ ಮಾತ್ರ ಅಕ್ಕರುಳ್ಳಮಲ್ಲ ನಂಗೆ ಸಂದದಿ ಮೇಲೆ ಅಪ್ಪರ ಅಕ್ಕರುಳ್ಳಮ್ಮನ ಈ ದೇವ್ರು ಇದ್ದಾನೆ. ಆಗ ನಂಗವೇ ಏನ್ ಮಾಡೋ ಅಂದಲೆ ನಂಗೆ ಸಾವನ ಮುಂದೆ ನಂಗೆ ಮಕ್ಕಳಿಗೆ ಏದಾಚು ಮಾಡಿ ಬಿಟ್ಟು ಬಿಡೋದು ಅದೆಲ್ಲ ನಂಗೆ ಯೋಚನೆ ಮಾಡೋ. ಎನ್ನ ಮಾತಿಗೆ ಒಂದು ಮನೆ ಕಟ್ಟಿ ಬಿತ್ತು ಬಿಡೋದು ಅಲ್ಲದೆ ನನ್ನ ಮಾತಿಗೆ ಒಂದು ಒಳ್ಳೆ ಎಣ್ಣೆ ಬಂದು ಮದುವೆ ಮಾಡಿಸಿ ಬಿತ್ತು ಬಿಡೋದು ಅವಕರ ಕುಟುಂಬ ಸೆಟಲ್ ಮಾಡಿ ಬಿಡೋದು ಅತ್ತಂದೇಗಿ ನಂಗೆ ಎಷ್ಟೋ ಜೋಡಿಗೋಗೋ ನಂಗೆ ನೆಂಚಿನೋ. ಅದೇ ಮಕ್ಕತ ದೇವ್ರು ನಂಗೆ ಕುರಿತು ಅಪ್ಪರ ತಿಟ್ಟ ಬಿತ್ತಾರೆ. ಈಗ ಈಗ ಎನ್ನ ಮಕ್ಕ ಮೇಲೆ ಅಡುವ ಗವ ಬಿಡ ಎನ್ನ ಅವು ಅಪ್ಪಗವೋ ಅಲ್ಲದು ಕಾಮರಾಜನ ಅವು ಅವಕಗವೋ ಜಾಸ್ತಿ ಗವಟ್ರ ಎಂಗ ಮೇಲೆ ಅಡುವ ಗವ ಬಿಡ ಅವಕ ಜಾಸ್ತಿ ಅಟ್ರ. ಆಗ ನಂಗವ ಬಿಡ ನಂಗೆ ಹುಟ್ಟೋ ಮಕ್ಕ ಮೇಲೆ ಅವಕ ಅಕ್ಕರ ಜಾಸ್ತಿ ಅಟ್ರ ಪೇರ ಪೇತಿ ಮೇಲೆ ಎಂದು ಅವು ಅಪ್ಪನ ಗವ ಜಾಸ್ತಿ ಅಟ್ರ ನಂಗೆ ನೋಡಿ ಏನಿದ್ದು. ಅದೇ ಮಕ್ಕ ಸೋಮಿ ಗವ ಕೂಡ ಸಂದದಿ ಮೇಲೆ ಅಪ್ಪರ ಜಾಸ್ತಿಯಾಗಿ ಆಡದೆ. ಆಗ ಸೋಮಿ ಅದನ್ನ ಹೇಗೋನಗೇನ ನಾನು ಅದೇ ಕೊಡುತ್ತೇನಂದೆ ಏನ. ಆಗ ಆಲ್ರೆಡಿ ದೇವ್ರು ಅದನ್ನ ಏನ್ ಮಾಡಿದಾನೆ ಅಂದ್ರೆ ಉಯ್ಯಲ್ ಬರೆದು ಬಿತ್ತಂಗ ದೇವ್ರು ಅದನ್ನ ಬರೆದು ಬಿತ್ತಿದ್ದಾರೆ. ದೇವ್ರು ನಂಗಾಗಿ ನಂಗೆ ಮಕ್ಕಗಾಗಿ ನಂಗೆ ಮಕ್ಕ ಹುಟ್ಟಾಗಲಿಯೇ ಕೂಡ அடுத்த சந்ததி ஈசு கால ಕೈದು ಈ ಕುಣವು ಹುಟ್ರ ಆ ಕುಣವು ಈ ಕೂಸು ಹುಟ್ರ ಈ ಕೂಸುಗೆ ಆ ಕೂಸು ಹುಟ್ರ ಅಂದಾಗಿ ದೇವ್ರು ಏರ್ಕನವೇ ನಂಗೆ ತಲೆಮುರೆಲಾವ ಕಣಕಾಕಿ ಬಿತ್ತು ಒಂದೊಂದನಿಗೂ ನೇರ್ತಿಯಾಗಿ ತಿಟ್ಟ ಹಾಕಿ ಮಾಡುವ ದೇವ್ರು. ನಂಗೆ ದೇವ್ರನ್ನ ಕಾರ್ಯವ ಆರಾய்ச்சி ಮಾಡಿ ನೋಡೋದಕ್ಕೂ ನಂಗೆ ಮುಡಿಯಾರ. ಈಗ ನಂಗೆ ಸೋಮಿ ಐತಪ್ಪನ ಏನಂದ್ರೆ ಇದನ್ನ ದೇವ್ರು ನಂಗೆ ತಂದದನೆ நிறைய ஜாமனுக்கு சோமி ನಂಗೆ ಒಳ್ಳಿತ್ತು ತಂದದನೆ. ಆ ತಂದ ಒಳ್ಳಿತ್ತ ನಂಗೆ ಅನುಭವಿಸೋದು ಮುಡಿಯಾದಿದ್ದು ಕಾರಣ ಏನಾತಂದ್ರೆ ಉದಾಹರಣೆಗೆ ನಂಗೆ ಅಕೌಂಟ್ದಾಗ ಹಣ ಇಡದೆ ನಂಗೆ ಬ್ಯಾಂಕ್ದಾಗ ಬ್ಯಾಲೆನ್ಸ್ ಇಡದೆ ಅಲ್ಲ நிறைய பேருಗ ಅಲ್ಲಿಂದ ಎತ್ತ ವಿತ್ಡ್ರಾ ಮಾಡೋದೊಂದು ಅರಿಯರು. ATM ಕಾರ್ಡು ಕೈನೋ ಕಟ್ರ ಆ ATM ಕಾರ್ಡ್ ಅಟ್ಲಿ ಕೂಡ ಆ ATM ಕಾರ್ಡ್ನಾಗ ಕರೆಕ್ಟ್ ಆ ಪಿನ್ ನಂಬರ್ ನಂಗೆ ಅರುವುದು ಅದನ್ನ ಅರದಲ್ತಾ ಆ ಪಿನ್ ATM ಪಿನ್ ನಂಬರ್ ಹಾಕಿಲತ್ತ ಏನಾರ ಅಂದ್ರೆ ನಂಗೆ ಆ ಅಮೌಂಟ್ ಬಂದು ನಂಗೆ ರಿಸೀವ್ ಮಾಡೋದು ಮುಡಿದ್ರ ಅದು ಮಾಕತ நிறைய ஜாமனோக ದೇವ್ರು ನಂಗಾಗಿ நிறைய ஒள்ளித்துகோவ ಬೀತ್ತನೆ நிறைய ಪ್ಲಾನ್ ಬೀತ್ತನೆ ನಂಗಾಗಿ நிறைய ಜೋಲಿ ಆಡದೆ ಅಲ್ಲ
ನಂಗೆ ಅದನ್ನ ಎತ್ತ ವಿತ್ಡ್ರಾ ಮಾಡೋದು ಅಂತ ಅರಿಯಾರ, ಅದನ್ನ ನಂಗೆ ಎತ್ತ ರಿಸೀವ್ ಮಾಡೋದು ತಂದೇಗಿ ನಂಗೆ ಅರಿಯಾದಂಗಿದ್ದು. ಆಗ ಅದನ್ನ ಎತ್ತ ರಿಸೀವ್ ಮಾಡೋದು ಎಂಬುದನ್ನಂತ ಈ ಬೈಬಲ್ ಮಾತುಗೂ ನಂಗೆ ಏಯ್ತಂದ್ರ. ಆಗ ಸ್ವಾಮಿ ಹೇಗಿನ ಅದನ್ನ ನಾ ತಂದುಟ್ಟೆ, ಅದನ್ನ ನೀತೆ ಎತ್ತೋದು ಅಂದಲೇ ಎತ್ತೆತ್ತೋದು, ಸುಂದರವಾಗಿ ಎತ್ತೆತ್ತೋದು ಅಂದಲೇ ನಾ ಹೇಗಿದಂಗೆ ನಂಗೆ ಗುಣಾದಿಸಿಯವ ಚೆಕ್ ಮಾಡಿ ನೋಡೋದು. ದೇವ್ರನ್ನ ಮಾತು ಒಂದೊಂದು ಜನವು ನಂಗೆ ಮೈಂಡ್ ಏನು ಮಾಡ್ರ ಅಂತಂದ್ರೆ ರಿನ್ಯೂ ಮಾಡ್ರ, ನಂಗೆ ಎಣ್ಣಂಗಳ ಸುತ್ತಿಗರಿಸಿದ. ಆಗ ಒಂದೊಂದು ಜನವು ಇದನ್ನ ಕ್ಲೀನ್ ಮಾಡ ದೇವ್ರನ್ನ ವಾರ್ತೆ ಪ್ಯೂರ ನಂಗಗೋಸ್ ಕಡ್ದುನೋರ. ಆಗ ನಂಗೆ ಈಸಿಯಾಗಿ ಸ್ವಾಮಿಯ ಮಾತುಗೋವ ಏನು ಮಾಡೋ ಅಂದ್ರೆ ನಂಗೆ ಬದುಕದೋಗೆ ನಂಗೆ ಸುಂದರಿಸೋದಗೂ ಮುಡಿದ್ರ. ನೆನ್ನೆ ಜನದ ನಂಗೆ ನೋಡಿದೋ ಒಂದೊಂದು ಗ್ರೂಪ್ ನೋಡೋನಾಗ ಸಿಲ ಮಕ್ಕ ಎತ್ತ ಇದ್ದಾರೆ ಅಂತಂದ್ರೆ ಅವ್ರ ಗುಣಾದಿಸಿಯ ಈ ಪೆರಿಸಿಯರ ತುಂಬ ಮಕ್ಕವು ಕೊಡ್ತು ನಂಗೆ ನೋಡಿನಿದ್ದು ಈ 2 ಜನ ಅಂದ. ಅವಕ್ಕೆ ಎತ್ತೆ ಅವಕ್ಕೆ ಬಂದು ತಂಗ ಸುಯ ಬಲವ, ಅವಕ್ಕೆ ಕುದುರೆ ವೀರರಾಗಿದ್ದಾರೆ, ಯುದ್ಧದೋಗ ಧೈರ್ಯ ಉಳ್ಳವರಾಗಿದ್ದಾರೆ, ಮೊರಟು ಗುಣ ಉಳ್ಳವರಾಗಿದ್ದಾರೆ. ಅದು மட்டும் இல்ல அப்புறம் ஈஸியா உணர்ச்சி வசப்படுவவராಗಿದ್ದಾರೆ சிலರು. சிலருக்கு ಬಂದು பயங்கர அறிவு திறன் ஜாஸ்தி அற்ற சிந்தனை திறமை மற்றவரை விட இவக்கரை யோசிச்சுவ திறமை ஜாஸ்தி அட்டதும் தான் இவங்க மற்றவரை மதிச்சாரு. ஆக இத்தமாக்க நிறைய பேர் இದ್ದಾರ. இதெல்லாம் தப்பா ಅಂದಲ್ಲ, ಇದೆಲ್ಲ ತಪ್ಪಿಲ್ಲ, ಇದೆಲ್ಲ ದೇವ್ರ ತಂದಿವ ತಾಳಂದು. ಒಂದು ವೇಳೆ ನಂಗೆ ವೀರರ ಇದ್ದವ, ನಂಗೆ ಒಳ್ಳೆ ಕಪ್ಪಕರ ಇದ್ದವ, ಅಲ್ಲದ ನಂಗೆ ಧೈರ್ಯ ಉಳ್ಳಕರ ಇದ್ದವ, ಇದೆಲ್ಲವೇ ಒಂದು ಸ್ವಾಮಿ ನಂಗೆ ತಂದಿವ, ನಂಗೆ ಗಡುವ ಅರಿವು ತಿರಮೆ ಎಲ್ಲವೇ ದೇವ್ರು ನಂಗೆ ತಂದಿವ ತಾಳಂದುಗೋ, ದೇವ್ರು ತಂದಿವ ಗಿಫ್ಟು. ಆಗ ಅಲ್ಲ ಇದನ್ನವೇ ನಂಗೆ ಏನು ಮಾಡಕೊಡೋದು ಸಾರ್ದು, ಇದನ್ನವೇ ಸಾರ್ದು ನಂಗೆ ಬದುಕೋಕರ ಇರಕೊಡೋದು. ಇದೆಲ್ಲವೇ எனக்கு ತಂದೋದು ದೇವ್ರು ಅದೆಂಬ ಉಣರ್ವು ಬಂದು ನಿಂಗೂ ಎನಗೂ ಬೇಕು. ನಂಗೆ ನೋಡಿದೋ ಕುದುರೆಯವೋ ಕುದುರೆ ಸಿಲರ್ ಕುದುರೆಯ ಏನ್ ಮಾಡಿಯಾರಂಬ, ಕುದುರೆ ಮೇಲೆ ಮೇನ್ಮೆ ಪಾರಾಟಿಯಾರ. ಯಾವಕ್ಕೆ ಬಂದು ತಂಗಸಾರ ಅಡುವ ಕಾರ್ಯವು ಕುರ್ತುತ್ತ ಮೇನ್ಮೆ ಪಾರಾಟಿಯಾರ, ತಂಗ ಎಸು ಗೋಷ್ಠಿಮನು பாடியார. அல்ல நாங்களோ எங்கள் தேவனாகிய கர்த்தருடைய நாமத்தை குறித்தே அல்லாமல் வேறொன்றை குறித்தும் மேன்மை பாராட்டுವುದಿಲ್ಲ ಎಂಬುದಾಗಿ ದಾವೀದ ಇದನ್ನು ಕುರಿತು ನಂಗೆ ನೋಡಿದೋ. ಆಗ ಅದು ಮಾತ್ರ ಅಲ್ಲ, ಇಲ್ಲಿಯೋಗೆ ರೆಬಾಯಿಮರ್ ಎಂಬ ಒಂದು ಗ್ರೂಪ್ ಮಕ್ಕ ಕುರಿತು ನಂಗೆ ನೋಡಾಕು. ಅಲ್ಲಿಯೋಗ ರೆಬಾಯಿಮರ್ ಎಂಬ ಗ್ರೂಪ್ ಮಕ್ಕ ಇದ್ದಾರೆ. ಅವಕ್ಕ ಏನಾತಂದ್ರೆ ಅವಕ್ಕರ ಕುರಿತು ನೋಡೋಣಗ ಅವಕ್ಕ ಬಂದು ಅವಕ್ಕ ಉರುವಾಗ ಅದಗೂ ಅವಕ್ಕೆ ಎತ್ತಿದ್ದಾರೆ ಅಂದ್ರೆ ಅವಕ್ಕ ರಾಜ್ಯದರ್ ಗಮಕಿದ್ದಾರೆ. ಅವಕ್ಕ ರಾಜ್ಯದರ್ ಅಪರ ರಾಜ್ಯದರಿಂದಲೇ ಏನ எல்லாவ விட அப்புறம் உத்த இப்பாவுக்கா, எல்லாவ விட அப்புறம் தப்ப இப்பாவுக்கா, எல்லாக விட வந்து அப்நார்மலா இப்பாவுக்கா, அத்தமாக்கு இப்பாவுக்கா, அப்புறம் ஓங்கி அதாவது ஓங்கியா அந்த ஏகாக்கோ, அப்புறம் ஸ்ட்ராங்கோ அத்தந்த ஏகாக்கோ, அதாவது ராட்சதர் அல்லது மிக உயர்ந்த அல்லது ஓங்கிய அல்லது வலிமையான அத்தந்த ஏகாக்கோ. ಆಗ ಇಂದು ನಂಗೆ ಬದುಕದೋಗೆ ஏதோ ಒಂದು ಕಾರ್ಯ ಬಂದು ಅப்புறம் ಓಂಗಿ ಅಟ್ಟಂಗೆ ಅದು ಬಂದು ಎಲ್ಲಾಗ ವಿಡ ಎಲ್ಲಾನು ಸರ್ ಅಡೋದನ್ನ ವಿಡ ಒಂದು ಎಕ್ಸ್ಟ್ರಾ ಜೋಲಿ ನಂಗೆ ಸರ್ ಅಟ್ಟಂಗೆ ಮற்றಕ್ಕೂ ತೋರುವನಂಗೆ ಅಡಾಕು. ಸೌಲ್ನ ಕುರಿತು ನೋಡೋನಗ ಸಮಸ್ತ ಇಸ್ರೇಲ್ ಜನವು ನಿಲ್ಚಿಬಿತ್ತಲ. ಆ ಸಮಸ್ತ ಇಸ್ರೇಲರುಕ್ಕೂ ಸೌಲ್ ಬಂದು ಎತ್ತಿದ್ದಂದ್ರೆ ಅಮ್ಮ ಅಪ್ಪರ ಹೈಟಾ ಇದ್ದಂಬ. ಎಲ್ಲ ಬಂದು ಸಮಾವ ನಿಲ್ಚಿ ನೋಡ್ಲೆ ಅಮ್ಮ ಒಬ್ಬನ ಮಂಡ ತನಿಯೇ ತೋರ್ರಂಬ. ಆಗ ಬಂದು ಅಮ್ಮ ಎಲ್ಲಾಗ ವಿಡ ಏನಂದ್ರೆ ಅಮ್ಮ ಉದ್ದವಾಯಿ ತೋರ್ನ ಆತಮ್ಮಕ್ಕೆ ಈಗ ಒಂದು ಅಟ್ಟಿ ಎತ್ತಿಂದ ಈಗ ನೋಡೋಣಗ ಒಂದು ಅಟ್ಟಿ ಹೋಗಿ ಈಗ ಒಂದು ಕುರಿಪಿಟ್ಟ ಮನೆಯೊಕ್ಕ ಒಂದು ಕುಟುಂಬಕಾರರು ಅತ್ ಇದ್ದಾರೆ ಅಂದ್ರೆ ಎಲ್ಲಾಗ ವಿಡ ಬಂದು ಅವಕ್ಕೊಂದು ವ್ಯತ್ಯಾಸವಾಗಿ ತೋರಿಯಾರ. ಎತ್ತೆ ವ್ಯತ್ಯಾಸವಾಗಿ ತೋರಿಯಾರ ಅಂದ್ರೆ ಒಂದ ಅವಕ್ರ ವಸதி வாய்ப்பு ಬಿತ್ತು வித்தியாசவா தோறியார, அவக்கு கடுவ சொத்து சொகன மதிப்பு பித்தோ அல்லது அவக்கற படிப்பு பித்தோ அல்லது வந்து அவக்கு ಜೀವ ಗೆಲ್ಚೋ ಬಿತ್ತೋ ஏதோ ಒಂದು ಬಗೆಯೋಗೆ ಅವಕ್ಕೆ ಬಂದು ಸಿಟಿ ವ್ಯತ್ಯಾಸವಾಗಿ ತೋರಿಯಾರ. ಆಗ ಅತ್ತಮಾಕ ತೋರುವನಗ ನಾ ಹೇಗಿದಂಗೆ ಆ ಒಂದು ಪೆರುಮೆ ಅದನ್ನು ಕೂಡ ನಂಗೆ ಬದುಕೋದಕ್ಕೆ ಏನು ಎತ್ತಿ ಬಂದ್ರ ಅಂತಂದ್ರೆ ಒಂದು ಪೆರುಮೆ ಎತ್ತಿ ಬಂದ್ರ. நிறைய ಮಕ್ಕ ಹತ್ತತ ಏನಂದ್ರೆ ತಂಗ ಕಾರ್ಯವ ಕುರಿತು ನಂಗೆ ಈಗ பெரிசியர் ಕುರಿತು ನೋಡಿದಂಗತ ತಂಗ ಕಾರ್ಯವ ಕುರಿತು ತಂಗ படிப்பு ತಂಗ ಹಣ ತಂಗ ಕುಟುಂಬ ತಂಗ ಮನೆ ಅಂದೇಗಿ ಭಯಂಕರವಾ ಪೆರುಮೆ ಪಾರಾಟಿಯಾರ. ಅಲ್ಲ ಸೋಮಿಯ ಮಾತು ಹೇಗಿರ ಅದನ್ನೂ ಕೂಡ ನಂಗೆ ಏನು ಮಾಡக்கூடாது ಅಂತಂದ್ರೆ ಪೆರುಮೆ ಪಾರಾಟಿ ಬದುಕ ಕೂಡದು. ನಾವು ಒಂದು ಆಂಟಿ ಮನೆಗೆ ಒಬ್ಬನ ಒಂದು ಆಂಟಿ ತಮ್ಮ ಕೇಯ್ದ ಅಂಬಿಗ ಇತಮಾಕ ಬಂದು ಒಂದು ಮನೆ ಅಡದೆ ಆ ಮನೆ ಅಲ್ಲಿ ಇಬ್ಬವಕ್ಕೆ ಬಂದು ಅವಕ್ಕೆ ಮನೆಯವಕ್ಕೆ ಬಂದು ಆ ಕಾಲನೋಗಿ 40 ವರ್ಷಕ್ಕೆ ಮುಂದಾಡೆ ಅವಕ್ಕೆ ಬಂದು ಡೆಕ್ ಹಾಕಿ ಮನೆ ಕಟ್ಟಿ ಅವಕ್ಕೆ ಮನೆ ಬಂಡಿ ನಿಲ್ಸೋದ್ಗ ದಾರಿ ಆ ಅಟ್ಟಿಗೆ ಆ ಮನೆ ನೋಡಿದೆ ಅಂದ್ರೆ ಅಪ್ಪ ಈ ಮನೆ ಬಂದು ಇತ್ತಮಾಕ ಒಂದು ಮನೆ ಕಟ್ಟಿದಾರಿಯಾ
ಈಗ அதாவது ಎಲ್ಲ ಓಡು ಮನೆ ಇಬ್ಬ ಕಾಲ ದಾರು ಮನೆ ಟಾಯ್ಲೆಟ್ ಕಟ್ಟಾದ ಕಾಲ ಅತಮಾಕ ಕಾಲದೋಗಿ ಅವಕ್ಕ ಆಸ್ತಿಗೆ ಒಂದು ವಸತಿ ವಾಯ್ಪೋಡ ಒಳ್ಳಂಗಿದ್ದಾರೆ ಅಲ್ಲ ಹೇಗುವ ನೋಡ್ಲಿಯೋ ಅವಕರ ಮನೆಯ ಒಂದು ಸಮಾಧಾನವ ನೋಡೋದು ಮುಡಿವಿಲ್ಲ ಇಂದ ಅವಕರ ಮನೆಯ ನೋಡಿಲ್ಲ ಅವಕ್ಕೆ ಎಲ್ಲಾವೇ ಸೆದರಿ ಒಯ್ದಾರೆ ಅವಕ್ಕ ಮಕ್ಕ ಕುಡಿಗಾರರು ಅವಕ್ಕ ಮನೆಗೆ ಬಂದ ಬಂದು ಅಯ್ಯ ಬಿಟ್ರು ಕುಡಿಗಾರರು ಇಂದೇ ಹುಟ್ಟಿವ ಪೇರನಕ್ಕೂ ಕೂಡ ಕುಡಿಗಾರರ ಇದ್ದಾರೆ ಆ ಮನೆ ಎಂದು ನೋಡ್ಲಿ ಒಂದು ಸಮಾಧಾನವೇ ಇಲ್ಲ ಅತ್ತಂದು ಈಗ ಅವಕ್ಕ ಫಸ್ಟ್ ಅಟ್ಟ ವಸತಿ ಈಗಿಲ್ಲ ಎಲ್ಲ ಸೆದರಿ ಒಯ್ಟ ಎಲ್ಲ ಕುಡಿಗಾರರ ಇದ್ದಾರೆ ಅತ್ತಂದಿಗೆ ಆಗ ನೋಡ್ವಿ ಆಗ ಅವಕ್ಕೆ ಏನೋ ಕುರ್ತು ಮೆಣ್ಣು ಪರಟಿದ್ದಾರೆ ಅಂದ್ರೆ எங்க எந்த இதேத்த ஓங்கிய கையோட இதனையோ எங்க இதேத்த இதனையோ இந்த நிறைய பேரை வாழ்ந்து கெட்ட உட்காந்து ಹೇಗೆ நாங்க ನೋಡ್ನೋ ತಮಕ நிறைய பேர் ಇದ್ದಾರೆ ಆಗ ನಂಗೆ ಒಂದು ಕಾಲು ನೋಗೆ ಅಡ ಇವಕ್ಕೆಲ್ಲ ಎತ್ತ ಡ್ರೆಸ್ ಸಿಕ್ಕಿ ಎತ್ತ ಬಂಡಿ ಎತ್ತಿ ಎತ್ತ ಹೋಗಿ ಬಂದವಕ ಅಲ್ಲಿ ಹಿಂದೆ ಅವಕ್ರ ನೋಡ್ಲ ಅವಕ್ಕೆ ಅಡ್ರೆಸ್ ಇಲ್ಲದಿದ್ದಾರ ಅವಕ್ಕೆ ಇಬ್ಬದ್ಗೆ ಎಡೆ ಇಲ್ಲದಿದ್ದಾರ ತಿಂಬುದ್ಗೆ ಇಟ್ಟಿಲ್ಲದಿದ್ದಾರ ಏಕಾತಂದ್ರೆ எல்லாதுக்கும் ಅವಕ್ಕೆ ಹೊಸ್ತಿಯಾಗಿ ತೋರಿಸೋದು ಅಂದ ಅವಕ್ರ ನಂಬಿಕೆ ಎಲ್ಲ ಅದ ಮೇಲೆ ಓದೋದು ಅಂದ ಅವಕ್ಕೆ ದೇವ್ರನ್ನ ಏನು ಮಾಡೋದಕ್ಕೆ முடிவில்ல ಅಂತಂದ್ರೆ ಅವಕ್ಕೆ ದೇವ್ರನ್ನ ಒಳ್ಳಿತ ಸೌಂದರ್ಯೋದಕ್ಕೆ முடிவில்ல ನಿಂಗೂ ನಾನು ಕೂಡ ನಂಗೆ ದೇವ್ರು ಬಂದು ಸಿಲ ಒಳ್ಳಿತಗೋ ತಂದದಿಲ್ಲ ದೇವ್ರೆ ಇದು ನಿನ್ನ ದಯವೋ ನಿನ್ನ ದೈವ எங்க மேல அட்டதுந்தா ಈ ಕಾರ್ಯ ಎಲ್ಲ எங்க ಬದುಕುನ ನಡೆದರದೆಂಬ ಅತ್ತ ಒಂದು ಅತ್ತ ಒಂದು ಉಣರ್ವುಳ್ಳವರಾಗಿ ನಂಗೆ ಬದುಕೋದು ಎಂಬುದನ್ನತ ಸೋಮಿ ವಿರುಂಬಿಯಾರ ನಂಗೆ ಅರಕ ಮಾಡುವ ಸೋಮಿಗ ಉಳ್ಳ ದೇವ್ರೆ ಎಂಗನ್ನ ಮಾತ ನೋಡಿದಂಗೆ ದೇವ್ರೆ ಈ ರೆಬಾಯಿಮರ್ ಮಾಕೆ ಅಲ್ಲದು ಸ್ವಾಮಿ ಎಂಗ ನೋಡಿದ பெரிசியர் மாக்கே தேவரே எங்க காரியம் கொடுத்து நம்பிக்கை உள்ளவராகி எங்க சொத்துக்காரோ எங்க ஐயனவுக்கா எங்க பாரம்பரிய சொத்து உள்ளவுக்கா எங்க பரம்பரை அணಗಾರರು எங்க ಇತ್ತೇಂದೇಗಿ மற்ற காரியனோಗಿ எங்க பெருமை பாராட்டி மத்தவக்க விட எல்லாத்துக்கும் எங்க ஒஸ்தியா ಇದೆಯೋ ಅಂದೇಗಿ எங்க யோசனை ಮಾಡல ದೇವ್ರೆ ಒಂದು ಜನ ಅದೆಲ್ಲವೇ ಕಾಣಾದಾಯ್ಟ್ರ ಸ್ವಾಮಿ ಆಗ ದೇವ್ರೆ எங்க எதெதுனெல்லா எங்க மேன்மை பாராட்டிದೀವೋ ಅದೆಲ್ಲ எங்க ಮುಂದಾಡೆ ಅದ ಐದುಂಡು ಇಟ್ರ ಅನ್ನೆಂದ ದೇವ್ರೆ எங்க ನಿನ್ನ ಮಾತ್ರ பெருமை பாராட்டி நீ எங்க ತಂದಿವ ಸುಂದರವಾ ಒಳ್ಳಿತ எங்க ಸುಂದರ್ಚೋದಿಗೆ எங்க ಒತ್ತಾಸ ಮಾಡೋಂದೇಗಿ எங்க ಅರಕ ಮಾಡಿಯೋ ಈ ಮಾತು ಕೇಪ ನಿನ್ನ ಮಕ್ಕ ಒಬ್ಬೊಬ್ಬನು ನೀ ಬಲಪಡ್ತು ದೇವ್ರೆ ಸ್ವಾಮಿ ಆ ಮಾತು ಪಡಿ ದೇವ್ರೆ ಹೆಂಗ ಬದುಕುನ ಬಪ್ಪ ಒಂದೊಂದು ಒಳ್ಳಿತಗೂ ಮೂಲ ಕಾರಣ ನೀತಾಂಬುದನ್ನ ಅರ್ಥ ಮಾಡಿ ದೇವ್ರೆ ಸ್ವಾಮಿ ನಿನ್ನ ಒಳ್ಳಿತ ಸೌಂದರ್ಯೋದಗ ಒತ್ತಾಸ ಮಾಡು ದೇವ್ರೆ ಹೆಂಗ ಕುರ್ತೋ ಹೆಂಗ ಬ್ಯಾಕ್ ಗ್ರೌಂಡ್ ಕುರ್ತೋ ಹೆಂಗ ಪೆರುಮೆ ಪಾರಾಟದಂಗ ಸ್ವಾಮಿ ನಿನ್ನ ಮಾತ್ರ ಪೆರುಮೆ ಪಾರಾಟಿ ಬದುಕೋದಗ ಒತ್ತಾಸ ಮಾಡು ಸ್ವಾಮಿ ಹೆಸರನ್ನ ಕೇತನ್ ದೇವ್ರೆ ಆಮೇನ್ ಆಮೇನ್.